ರಾಜ್ಯದಲ್ಲಿ ದಲಿತ ಶಾಸಕರ ಸಭೆಗೆ ಬ್ರೇಕ್ ಹಾಕಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಸಮುದಾಯಗಳ ಬಗ್ಗೆ ಚರ್ಚೆಗೆ ಕರೆದಿದ್ದರು. ದಲಿತ ಸಚಿವರು ಶಾಸಕರು ಸಭೆ ಸೇರ್ತೀವಿ ಅಂದಾಗ ಬ್ರೇಕ್ ಎಳೆದ್ಬಿಟ್ರು. ಸಚಿವರು ಪರಮೇಶ್ವರ್ ಅವರು ಸಮುದಾಯಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಅಂತ ಚರ್ಚೆ ಕರೆದಿದ್ದರು. ಹಿಂದೆಯೂ ಮೀಸಲಾತಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ಚರ್ಚೆ ಮಾಡೋದ್ರಲ್ಲಿ ಏನ್ರಿ ತಪ್ಪಿದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ತರದೆ ಸಭೆ ಮಾಡಿದರೆ ತಪ್ಪಪ್ಪ, ಅದು ಸಭೆಯನ್ನು ಪೋಸ್ಟ್ಪೋನ್ ಮಾಡಲಾಗಿದೆಯೇ ಹೊರತು ರದ್ದು ಮಾಡಿಲ್ಲ. ಸುರ್ಜೇವಾಲಾ ಅವರ ಸೂಚನೆ ಹಿನ್ನೆಲೆಯಲ್ಲಿ ಸಭೆನ ಪೋಸ್ಟ್ಪೋನ್ ಮಾಡಿದ್ದೀವಿ ಅಥವಾ ಮುಂದೂಡಿದ್ದೀವಿ ಅಷ್ಟೇ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ನೋಡಿ, ಬ್ರೇಕ್ ಅಂತ ಅಲ್ಲ, ಭಾಳ ಸ್ಪಷ್ಟವಾಗಿ ಇದು ಯಾವುದು ಏನೋ ಯಾರ್ದೋ ಕಣ್ತಪ್ಪಿಸಿ ಮಾಡ್ತಾ ಇದೆ ಅಂತಲ್ಲ, ಅಧಿಕೃತವಾಗಿ ಪರಮೇಶ್ವರ್ ಸಾಹೇಬರು ಎಲ್ಲರಿಗೂ ಡಿನ್ನರ್ ಕರೆದಿದ್ದಾರೆ. ಯಾರೇ ಸಮುದಾಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ. ಈಗ ಇದ್ರ ಹಿಂದೆನೂ ಕೂಡ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರೂ ಸೇರಿ ಚರ್ಚೆ ಮಾಡಿದ್ವಾ ಎಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಏನು ಯಾವ ಕ್ಷೇತ್ರದವ್ರು ಇರ್ಬೋದು ಅಥವಾ MLC ಇರ್ಬೋದು, MLA ಎಲ್ಲರೂ ಸೇರಿ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಮಾಡಿದ್ದು ನಿಜ ಇದೆ. ಈಗಲೂ ಕೂಡ ಭಾಳ ಸ್ಪಷ್ಟವಾಗಿ ಆಹ್ವಾನ ಕೊಟ್ಟಿದ್ದಾರೆ. ಏನು ಕದ್ದು ಮುಚ್ಚಿ ಏನೋ ಒಂದು ಫೋನ್ನಲ್ಲೇ ಹೇಳೋದು ಮಾಡಿಲ್ಲಲ್ಲ, ಅಧಿಕೃತವಾಗಿ ಆಹ್ವಾನ ಮಾಡಿಬಿಟ್ಟು ನಾವೇನು ಚಿತ್ರದುರ್ಗ ಘೋಷಣೆಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಕರೆಯೋದು ತಪ್ಪೇನಿದೆ? ಯಾವಾಗ ಸಮಸ್ಯೆ ಆಗಬೇಕು, ನೀವು ಏನು ಹೇಳಲಾರ್ದೆ ಕೇಳಲಾರ್ದೆ ಹೈಕಮಾಂಡ್ ಗಮನಕ್ಕೆ ತರಲಾರ್ದೆ ಮಾಡಿದ್ರೆ ಅದು ಸಮಸ್ಯೆ ಇರಬೇಕು. ಅದಾದಮೇಲೆ ಅಧಿಕೃತವಾಗಿ ರಣದೀಪ್ ಸುರ್ಜೇವಾಲಾ ಅವರು ಇದು ನಾನು ಬರ್ತೀನಪ್ಪ, ಯಾಕಂದರೆ ಇದ್ರ ಸಾಕಷ್ಟು ಗೊಂದಲ ಇದೆ, ಸಾಕಷ್ಟು ರ್ಯಾಮಿಫಿಕೇಷನ್ಸು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಇರ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಇರ್ಬೋದು, ರಾಜ್ಯಾದ್ಯಂತ ಇದು ಇದೆ, ಏನಾದರೂ ಇದ್ದರೆ ನಾನು ಬರ್ತೀನಿ ಚರ್ಚೆಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂದೂಡಲಾಗಿದೆ, ರದ್ದೆಲ್ಲಾಗಿದೆ. ಕ್ಯಾಬಿನೆಟಲ್ಲಿ ಎಲ್ಲರೂ ಇದ್ದಾರಾ ಸರ್? ಇಲ್ಲ, ಅದೇ ಹೇಳ್ತಾ ಇರೋದು. ವಿ ಆರ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅಲ್ವಾ. ಇವಾಗ ಫಸ್ಟ್ ಯಾವುದೇ ಸಮುದಾಯಗಳ ಬಗ್ಗೆ ನಾವು ಬಜೆಟ್ನಲ್ಲಿ